ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ಮೀನು ಸಾಂಬಾರು. ಸಿಂಪಲಾಗಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಈ ಮೀನು ವಾಶ್ ಮಾಡ್ಕೋಬೇಕು ಅಂತಂದರೆ ನೀರಿಗೆ ಉಪ್ಪು ಹಾಕ್ಕೊಂಡು ನೀಟಾಗಿ ವಾಶ್ ಮಾಡ್ಕೋಬೇಕು. ತೊಳೆದ ನಂತರ ನಾವು ಉಪ್ಪು ಹಾಕಿ ನೆನೆಸಿಟ್ಟಿರಬೇಕು. ಅದು ಚೆನ್ನಾಗಿ ಉಪ್ಪು ಹಿಡಿದಿರುತ್ತೆ. ನಾವು ಇವಾಗ ಮಸಾಲೆ ರುಬ್ಕೊಬರೋಣ. ಒಂದೆರಡು ಈರುಳ್ಳಿ, ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಪುದೀನ, ಕೊತ್ತಂಬರಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಬಿಡಿ. ರುಬ್ಕೊಂಡು ಬೇರೆ ಬೌಲ್ಗೆ ಅದನ್ನು ಸರ್ವ್ ಮಾಡ್ಕೊಳ್ಳಿ. ಮತ್ತು ಅದೇ ಜಾರ್ಗೆ ಒಂದು ಸ್ವಲ್ಪ ತೆಂಗಿನ ತುರಿ, 2 ಟೊಮೊಟೊ, 1 ಸ್ಪೂನು ಬೇಳೆ ಸಾಂಬಾರು ಪುಡಿ ಹಾಕ್ಕೊಂಡು ಒಂದು ಫಿಶ್ ಮಸಾಲ ಪೌಡರ್ ಇದ್ದರೆ ಹಾಕ್ಕೊಳ್ಳಿ. ಚಕ್ಕೆ ಲವಂಗ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಬಿಡಿ. ಇವಾಗ ಅದನ್ನು ಒಗ್ಗರಣೆ ಮಾಡ್ಕೊಬಿಡೋಣ. ಪಾತ್ರೆ ಇಟ್ಟು ಎಣ್ಣೆ ಹಾಕಿ ಈರುಳ್ಳಿ ಹಾಕ್ಕೊಳ್ಳಿ. ಚೆನ್ನಾಗಿ ಫ್ರೈ ಮಾಡಿ. ಈರುಳ್ಳಿನ ಚೆನ್ನಾಗಿ ಫ್ರೈ ಆದ ನಂತರ ಇವಾಗ ನಾವು ಪುದೀನ ಕೊತ್ತಂಬರಿನ ರುಬ್ಕೊಂಡಿರೋದನ್ನ ಇವಾಗ ಚೆನ್ನಾಗಿ ಫ್ರೈ ಮಾಡಬೇಕು. ಅದನ್ನು ಚೆನ್ನಾಗಿ ಬೇಯಿಸಬೇಕು. ಇವಾಗ ನೋಡಿ, ಇವಾಗ ಹಾಕ್ತಾಯಿದ್ದೀನಿ. ಅದನ್ನು ಚೆನ್ನಾಗಿ ಬೇಯಕ್ಕೆ ಬಿಡಿ. ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಬೇಯಲಿ. ಅದು ಒಂದು 10 ನಿಮಿಷ ಬೇಯಿಸಿದ್ದೀವಿ. ಇವಾಗ ಒಂದು 10 ನಿಮಿಷ ಬೆಂದ ನಂತರ ಈ ರೀತಿ ಹಸಿ ವಾಸನೆ ಎಲ್ಲ ಹೋಗಿ ಈ ರೀತಿ ಚೆನ್ನಾಗಿ ಬೆಂದು ಫ್ರೈ ಆಗೈತೆ. ಸಾಂಬಾರು ಪುಡಿ ರುಬ್ಕೊಂಡಿದ್ವಲ್ಲ ಅದನ್ನೆಲ್ಲ ಹಾಕಿ ನಮ್ಗೆ ಎಷ್ಟು ಬೇಕೋ ಅಷ್ಟಕ್ಕೆ ನಾವು ಅದಕ್ಕೆ ನೀರು ಇಕ್ಕೊಂಡು ಈ ರೀತಿ ನಮ್ಗೆ ಯಾವ ಹದ ಬೇಕೋ ಆ ಹದಕ್ಕೆ ನಾವು ನೀರು ಹಾಕ್ಕೊಂಡು ಈ ರೀತಿ ನಾವು ಸಾಂಬಾರು ರೆಡಿ ಮಾಡ್ಕೋಬೇಕು. ಒಂದು ಅರ್ಧ ಗಂಟೆ ಬೇಯಕ್ಕೆ ಬಿಡಬೇಕು. ಬೆಂದ ನಂತರ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕಿ ಚೆಂದಾಗಿ ಬೆಂದ ನಂತರ ಸಾಲ್ಟ್ ಹಾಕೋಣ. ಇವಾಗ ಚೆನ್ನಾಗಿ ಬೆಂದಿದೆ ಸಾಂಬಾರು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಈ ರೀತಿ ಒಂದು ಹದದಲ್ಲಿ ನಾನು ಬೇಯಿಸ್ಕೊಂಡಿದ್ದೀನಿ. ಸಾಂಬಾರೆಲ್ಲ ಬೆಂದಿದೆ. ಇವಾಗ ಮೀನು ಹಾಕೋಣ ಬನ್ನಿ. ಇವಾಗ ಮೀನೆಲ್ಲ ಹಾಕಿದ್ದೀವಿ. ಇವಾಗ ಮೆತ್ತಗೆ ಆ ಥರ ಒಂದು ಹದದಲ್ಲಿ ಬೇಯೋ ಥರ ನೋಡ್ಕೋಬೇಕು. ಒಂದು 5 ನಿಮಿಷ ಬೆಂದರೆ ಸಾಕು. ಇವಾಗ ಹುಣಸೆ ರಸ ಬಿಡೋಕ್ಕಿಂತ ಒಂದು ನಿಂಬೆಹಣ್ಣು ರಸ ಬಿಟ್ಟರೆ ತುಂಬ ಟೇಸ್ಟಿಯಾಗಿರುತ್ತೆ ಸಾಂಬಾರು. ಇವಾಗ ನಿಂಬೆಹಣ್ಣು ರಸ ಹಾಕ್ತಾಯಿದ್ದೀವಿ. ನಿಂಬೆಹಣ್ಣು ರಸ ಬಿಟ್ಟು ಒಂದು 5 ನಿಮಿಷ ಬೆಂದರೆ ಸಾಕು. ಇವಾಗೆಲ್ಲ ಬೆಂದೈತೆ. ಇವಾಗ ಮೀನು ಸಾಂಬಾರು ರೆಡಿ. ಇವಾಗ ಬನ್ನಿ, ಇವಾಗ ಮುದ್ದೆ ಹಾಕ್ಕೊಂಡು ಮೀನು ಸಾಂಬಾರು ತಿನ್ನೋಣ.